ಪ್ರೈಸ್ ದ ಲಾರ್ಡ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ವಿಶೇಷವಾಗಿ ವಾಹನ ಚಾಲಕರಿಗಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಜೀವದ ಹಂಗನ್ನು ತೊರೆದು ಪ್ರತಿ ದಿನವೂ ಕೂಡ ವಾಹನದ ಮೇಲೆ ಸಾಗುವಂಥ ಒಂದೊಂದು ಚಾಲಕರಿಗಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಬೈಕ್ ಸವಾರರಾಗಿರಬಹುದು, ಟ್ಯಾಕ್ಸಿ ಡ್ರೈವರ್ಗಳಾಗಿರಬಹುದು, ಬಸ್ ಡ್ರೈವರ್ಗಳಾಗಿರಬಹುದು, ಬೇರೆ ಇನ್ನಿತರ ಪ್ರತಿಯೊಂದೊಂದು ಡ್ರೈವರ್ಗಳಿಗಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಯಾಕೆಂದರೆ ಪ್ರಿಯರೇ, ಅನೇಕ ವೇಳೆಗಳಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಆಕ್ಸಿಡೆಂಟ್ಗಳಾಗಿ ಅನೇಕರು ಪ್ರಾಣವನ್ನು ಕಳೆದುಕೊಳ್ತಾ ಇರುವಂಥದ್ದನ್ನು ನಾವು ನೋಡುತ್ತಾ ಇದ್ದೇವೆ. ಹಾಗಾಗಿ ದೇವರೇ, ಒಂದೊಂದು ಸವಾರರ ಜವಾಬ್ದಾರಿ ನಿನ್ನದಾಗಲಿ ಎಂದು ದೇವರಿಗೆ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ಪರಲೋಕದ ತಂದೆಯಾದ ದೇವರೇ, ಇವತ್ತು ವಾಹನ ಸವಾರರಿಗಾಗಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇವೆ. ದೇವರೇ, ಪ್ರತಿ ದಿನವೂ ಕೂಡ ನಮ್ಮ ಕಿವಿಗೆ ಕೇಳಿ ಬರುವಂಥದ್ದು ದೇವರೇ ಆಕ್ಸಿಡೆಂಟ್ಗಳು. ದೇವರೇ, ಅನೇಕ ಜೀವಗಳು ಕರ್ತನೆ ಕಳೆದುಕೊಳ್ತಾ ಇದ್ದಾರಪ್ಪ. ದೇವರೇ ಅಪ್ಪ, ಅಂತ ವಾಹನ ಸವಾರರ ಕರ್ತನೆ ನಿಯಂತ್ರಣ ದೇವರೇ ನಿನ್ನದಾಗಿರಲಿ. ಕರ್ತನೆ ಅಪ್ಪ, ತಂದೆಯಾದಂಥ ದೇವರ ಪೂರ್ಣವಾದ ಮನಸ್ಸಿನಿಂದ ಕರ್ತನೆ ವಾಹನಗಳನ್ನು ಚಲಾಯಿಸುವಂತೆ ಒಳ್ಳೆ ಜ್ಞಾನ ಸಾಮರ್ಥ್ಯವನ್ನು ಅನುಗ್ರಹಿಸಪ್ಪ. ಎಲ್ಲ ಬಲಹೀನತೆಗಳನ್ನು, ನಿದ್ರಾಹೀನತೆ ಆತ್ಮಗಳನ್ನು ತೆಗೆದಾಕಪ್ಪ. ದೇವರ ವಾಹನ ಸವಾರರಿಗೆ ಬೇಕಾಗಿರುವಂಥ ದೇವರೇ ಆರೋಗ್ಯವನ್ನು, ದೇವರೇ ಸುರಕ್ಷತೆಯನ್ನು ಅನುಗ್ರಹಿಸಪ್ಪ. ನಿನ್ನಿಂದೆಲ್ಲ ಸಾಧ್ಯ ದೇವರೇ. ನಿನ್ನ ನಾಮ ದೇವರೇ ಅಪ್ಪ ಮಹಿಮೆಯಾಗಲಿ. ಅಂತ ಕುಟುಂಬಗಳನ್ನು ದೇವರೇ ಪ್ರಾರ್ಥಿಸ್ತಾ ಇದ್ದೇವೆ. ಕರ್ತನೆ ಅಪ್ಪ, ಇವತ್ತು ಮನೆ ಬಿಟ್ಟು ದೇವರೇ ಹೊರಗೆ ಹೋದಂಥವರು ದೇವರೇ ಮನೆಗೆ ಶವವಾಗಿ ಬರ್ತಾ ಇದಾರಲ್ಲಪ್ಪ. ಕರ್ತನೆ ನೀವು ತಾನೇ ದೇವರೇ ಅಪ್ಪ, ಅಂತ ಒಂದೊಂದು ವಾಹನ ಚಾಲಕರನ್ನ ನಿನ್ನ ಕರಗಳಲ್ಲಿ ಒಪ್ಪಿಸಿ ಬೇಡ್ತಾ ಇದ್ದಾವೆ. ಅವರ ಜೀವಗಳನ್ನ, ಪ್ರಾಣಗಳನ್ನ ಕಾಯುವ ದೇವರು ನೀನಪ್ಪ. ಎಲ್ಲ ತೊಡಕುಗಳನ್ನ ದೇವರೇ, ಅಡೆತಡೆಗಳನ್ನ ದೇವರೇ, ಕುಡಿದು ಸವಾರಿ ಮಾಡುವಂತ ಸವಾರರನ್ನ ದೇವರೇ ನೀನ್ ತಾನೇ ಬದಲಾಯಿಸಪ್ಪ. ಜೀವ ಅಮೂಲ್ಯವಾದದ್ದು, ಒಂದು ಸಾರಿ ಹೋದರೆ ಮತ್ತೆ ಸಿಗಲಾರದು ದೇವರೇ ಅಪ್ಪ. ಅವರಿಗೆ ತಿಳುವಳಿಕೆ, ಜ್ಞಾನವನ್ನ ನಿನ್ನ ನಾಮದಲ್ಲಿ ಅನುಗ್ರಹಿಸಬೇಕೆಂಬುದಾಗಿ ಪ್ರಾರ್ಥಿಸ್ತಾ ಇದ್ದಾವೆ. ಅವರ ಜೀವಗಳನ್ನ, ಪ್ರಾಣಗಳನ್ನ ನೀವು ಕಾಪಾಡುತ್ತೀರಾ ಎಂಬುದಾಗಿ ನಿನ್ನ ಕರಗಳಲ್ಲಿ ಒಪ್ಪಿಸಿ ನಂಬಿಕೆಯಿಂದ ಪ್ರಾರ್ಥಿಸಿ ಬೇಡಿ ಹೊಂದಿದೆವಪ್ಪ ನಮ್ಮ ಜೀವವುಳ್ಳ ತಂದೆಯೇ. ಆಮೇನ್, ಆಮೇನ್.